ಕಿತ್ತು ಹಾಕಿದಾಗ ಅವರಿಗೆ ಆಸರೆ ಕೊಟ್ಟಿದ್ದು ಬಿಜೆಪಿ. ಅದನ್ನು ಕೂಡ ಶ್ರೀನಿವಾಸ್ ಪ್ರಸಾದ್ ಖಂಡಿತವಾಗ್ಲೂ ನೆನಪಿಸ್ಕೋತಾರೆ. ಯಾಕಂದ್ರೆ ಅವರನ್ನ ಅಲ್ಲಿ ನಂಜನಗೂಡು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಹೋಗುತ್ತೆ. ಲೋಕಾಕಾರದಲ್ಲಿ ಯಾರಿಗೆ ಶ್ರೀನಿವಾಸ್ ಪ್ರಸಾದ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರಾ, ಶ್ರೀನಿವಾಸ್ ಪ್ರಸಾದ್ ಅಥವಾ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರಾ, ಹಳೆ ಮಿತ್ರನಿಗೆ ಸಪೋರ್ಟ್ ಮಾಡ್ತಾರಾ, ಕಾದು ನೋಡಬೇಕಾಗಿದೆ. ಈ ಹಿಂದೆ ನಿಮಗೆ ಗೊತ್ತಿರ್ಬೋದು, ನಾನು ಅದನ್ನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅದು ತುಂಬ ನೆನಪಿರುವಂಥ ವಿಚಾರ. ಅಂಬರೀಷ್ ಮನೆಗೆ ಕೂಡ ಅಸಮಾಧಾನಗೊಂಡಿದ್ದಕ್ಕೆ ಆಗ ಹೋಗಿದ್ರು. ಆಗ ಅಂಬರೀಷ್ ಸಮಾಧಾನಗೊಂಡಿದ್ರು, ಆದರೆ ನಂತರ ಏನು ಸ್ಥಾನಮಾನ ಸಿಗಲಿಲ್ಲ ಕಾಂಗ್ರೆಸ್ಸಲ್ಲಿ ಅವರಿಗೆ. ಆ ಕೋಪ ಅವತ್ತು ತಣಿಸಲ್ಪಟ್ಟಿತ್ತು. ಇದೀಗ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಈಗ ತಣಿಸಲ್ಪಡ್ತಾ, ಅಂದರೆ ಆ ಕೋಪವನ್ನು ತಣಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಆದರೆ ದೊಡ್ಡ ಒಂದು ರಾಜಕೀಯ ಸುದ್ದಿ ಇದು. ನಿಮಗೆ ನೆನಪಿರಲಿ, ಜಿಟಿ ದೇವೇಗೌಡರು ಮತ್ತು ಅವರ ಪುತ್ರ ಕಾಂಗ್ರೆಸ್ಗೆ ಬರ್ತಾರೆ ಅಂತಿತ್ತು. ಅವರಿಗೆ ಸೀಟ್ ಕೂಡ ಫಿಕ್ಸ್ ಆಗಿತ್ತು. JDSನಿಂದ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ. ಆಗ ದೇವೇಗೌಡರು ಜಿಟಿ ದೇವೇಗೌಡರ ಮನೆಗೆ ಹೋಗ್ತಾರೆ. ಜಿಟಿ ದೇವೇಗೌಡರ ಮನೆಗೆ ಹೋದ ತಕ್ಷಣ ಈ ಜಿಟಿ ದೇವೇಗೌಡರು ಧಾರಾಕಾರವಾಗಿ ಅವರಿಗೆ ಕಣ್ಣೀರು ಬರೋಕ್ಕೆ ಶುರುವಾಗುತ್ತೆ. ದೇವೇಗೌಡರು ಬಂದುಬಿಟ್ರಲ್ಲ ನನ್ನ ಮನೆಗೆ ಅಂತ ಒಂದು ಭರವಸೆ ಕೊಡ್ತಾರೆ ದೇವೇಗೌಡರಿಗೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಹೋಗೋದಿಲ್ಲ ಅಂತ. ಹಾಗಾಗಿ ಚಾಮುಂಡೇಶ್ವರಿ ಮತ್ತು ಹುಣಸೂರಿಂದ ಅಪ್ಪ ಮಗನಿಗೆ ಟಿಕೆಟ್ ಕೊಡ್ತಾರೆ. ಇಬ್ಬರು ಕೂಡ ಗೆದ್ದು ಬರ್ತಾರೆ JDSನಿಂದ. ಹಾಗೇನೆ ದೊಡ್ಡ ನಾಯಕರೊಂದು ಮನೆಗೆ ಹೋದಾಗ ಆಗುವಂಥ ಬದಲಾವಣೆಗಳು ಆ ರೀತಿ. ಶ್ರೀನಿವಾಸ್ ಪ್ರಸಾದ್ ಅವರು ಬಹುಶಃ ಬೇರೆ ಯಾವುದೇ ನಾಯಕರು, ಇವನ್ DK ಶಿವಕುಮಾರ್ ಬಂದಿದ್ರು ಕೂಡ ಕೇರ್ ಮಾಡ್ತಾ ಇರಲಿಲ್ವೇನೋ. ಯಾಕಂದರೆ ಅವರಿಗೆ ಕೋಪ ಇರೋದು ಸಿದ್ದರಾಮಯ್ಯನ ಮೇಲೆ. ಅದೇ ಸಿದ್ದರಾಮಯ್ಯನವರು ಮನೆ ಬಾಗಿಲು ನೋಡಿ, ರಾಜಕೀಯದಲ್ಲಿ ಹೆಂಗಿರುತ್ತೆ ಅಂದರೆ ಮನೆ ಬಾಗಿಲಿಗೆ ಬಂದಿಲ್ವಾ ಅಂತ ಅಂದಾಗ ಈ ಕೋಪ ತಾಪಗಳೆಲ್ಲ ಶಮನಾಗಿ ಹೋಗ್ಬಿಡುತ್ತೆ. ರಾಜಕೀಯದಲ್ಲಿ ಯಾರು ಶತ್ರು ಮಿತ್ರರು ಹಿಂಗಿರೋದಿಲ್ಲ. ಸೋಮಣ್ಣ ಅವರು ಯಡಿಯೂರಪ್ಪ ಅವರ ಬಗ್ಗೆ ಶತಾಯಗತಾಯ ಬೈತಾ ಇದ್ರಪ್ಪ. ಈಗ ಇದೇ ಯಡಿಯೂರಪ್ಪನವರು ಸೋಮಣ್ಣ ಅವರ ವಿಜಯಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ತುಮಕೂರಲ್ಲಿ. ಮಾಧುಸ್ವಾಮಿ ಅವರು ಕೂಡ ಟಿಕೆಟ್ ಸಿಕ್ಕಿಲ್ಲ. ಹಾಗಾಗಿ ರಾಜಕೀಯದಲ್ಲಿ ಒಂದು ಮಾತಿದೆಯಲ್ಲ, ರಾಜಕೀಯದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ, ಶಾಶ್ವತ ಶತ್ರುಗಳು ಅಲ್ವ. ಆದರೂ ಶ್ರೀನಿವಾಸ್ ಪ್ರಸಾದ್ ಮುತ್ಸದ್ದಿದ್ದಾರೆ. BJP ಕೂಡ ಅವರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದೆ ಅವರ ಕಷ್ಟ ಕಾಲದಲ್ಲಿ. ಈಗ ಏನು ನಿರ್ಧಾರ ಕೈಗೊಳ್ತಾರೆ? ಧರ್ಮೋ ರಕ್ಷತಿ ರಕ್ಷತಃ. ಸ್ವಲ್ಪ ಮಟ್ಟಿಗೆ ಆಗ್ತಾ ಇದೆ. ಈ ಪ್ರಪಂಚ ಕುಸಿದು ಹೋಗುತ್ತೆ. ಯೋಗಿ ಆದಿತ್ಯನಾಥ್ ಅವರು ಕೂಡ ಹಾಗೆ ಹೋಗ್ತಾರೆ ಅಂತ. ಯಾವಾಗ ದೇಶ ಹಾಳಾಗುವ ಸಂದರ್ಭ ಬಂತು, ಚಾಣಕ್ಯ ಅನಿವಾರ್ಯವಾಗಿ ಪ್ರವೇಶ ಮಾಡಬೇಕು. ಅಯೋಧ್ಯೆ ರಾಮ ಮಂದಿರ ದಶಕಗಳ ಕನಸು. ಕಾಶ್ಮೀರದ 370 ಅದು ಅಬ್ರೋಗೇಟ್ ಆಗುತ್ತೆ ನಾನು ಅಂದ್ಕೊಂಡೇ ಇರಲಿ. ಅಯೋಧ್ಯೆ ಕೈಗೆ ಸಿಗುತ್ತೆ ನಾನು ಅಂದ್ಕೊಂಡೇ ಇರಲಿ. ಕಾಶಿ ಮಥುರೆ ಕೂಡ ಕೈಗೆ ಸಿಗಲಿ ಅಂತ ಆಶಿಸ್ತೇನೆ. ಹಿಂದೂ ಅನ್ನೋ ಪದದೇನೋ ಅದೇನೋ ಅಶ್ಲೀಲ ಪದ. ಅಶ್ಲೀಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಹಾಗೂ ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.